ತುಲಾರಾಶಿ. ಈ ರಾಶಿಯವರಾದ ತಮಗೆ ಈ ದಿನ ಸ್ವಲ್ಪ ಧನನಷ್ಟ ಯೋಗದ ಅನಿಸಿಕೆಗಳು ಕಾಣಿಸುತ್ತೆ. ಸತ್ಕರ್ಮಕ್ಕಾಗಿ ಧನವ್ಯಯ ಮಾಡುವ ಯೋಗವೂ ಇದೆ. ಶುಭ ಮಂಗಳ ಕೆಲಸಕ್ಕೆ ಸಹಾಯ ಮಾಡುವ ಅವಕಾಶಗಳಿದೆ. ಅವಿವಾಹಿತರಿಗೆ ವಿವಾಹ ನಿರ್ಧರಿಸಿಕೊಳ್ಳುವ ಅವಕಾಶಗಳಿದೆ. ಹೊಸ ವ್ಯಕ್ತಿಗಳ ಸಂದರ್ಶನದಿಂದ ವೈಯಕ್ತಿಕ ಬದುಕಿನ ಕೆಲವು ಬದಲಾವಣೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅವಕಾಶ ಇದೆ. ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿ ಇಲ್ಲದಿದ್ದರೂ ವ್ಯಾವಹಾರಿಕದಲ್ಲಿ ಅಭಿವೃದ್ಧಿ ಕಾಣುವ ಲಕ್ಷಣ ಚೆನ್ನಾಗಿದೆ. ಭೂ ಸಂಬಂಧಪಟ್ಟ ವ್ಯಾಪಾರಸ್ಥರಿಗೆ ಒಳ್ಳೆಯ ಆದಾಯಗಳು ಕಾಣುವ ನಷ್ಟ, ಅದರೊಂದಿಗೆ ನಷ್ಟವೂ ಇರುವ ಮಿಶ್ರ ಫಲವನ್ನು ಪಡೆಯುವ ಯೋಗ ಇದೆ. ತುಲಾರಾಶಿಯವರು ತಿಳಿದವರಿಂದ ಕೇಳಿ ಈ ದಿನವನ್ನು ತಾವು ನಿಭಾಯಿಸಿದರೆ ಶುಭ ಫಲ ನಿಮ್ಮ ಪಾಲಿಗೆ ಉಂಟಾಗುತ್ತೆ. ತಾವು ಮಾಡಬೇಕಾದ ಈ ದಿನದ ದೈವಿಕ ಆರಾಧನೆ ಮಹಾಗಣಪತಿಯ ಸೇವೆಯನ್ನು ಮಾಡಿ, ದುರ್ಗಾ ಪರಮೇಶ್ವರಿ ದೇವರ ಆರಾಧನೆಯನ್ನು ಮಾಡಿ. ವೃಶ್ಚಿಕ ರಾಶಿ, ನಿಮಗೆ ಈ ದಿನ ಅನಿರೀಕ್ಷಿತ ಧನಲಾಭ ಯೋಗ. ಬಹಳ ದಿನದಿಂದ ನಿರೀಕ್ಷೆ ಮಾಡಿದಂತಹ ಸಂಪತ್ತು ಪ್ರಾಪ್ತಿಯಾಗುವಂತಹ ಅವಕಾಶ. ಕೆಲಸವಿಲ್ಲದೇ ಇರುವವರು ಕೆಲಸ ಪ್ರಾಪ್ತಿಯಾಗುವಂತಹ ಅವಕಾಶ. ಮಕ್ಕಳ ವಿಷಯದಲ್ಲಿ ಹೊಸ ಬದಲಾವಣೆಯನ್ನು ತೆಗೆದುಕೊಳ್ಳುವ, ಮಕ್ಕಳ ಚಿಂತನೆಗೆ ಪೂರಕವಾದಂತಹ ಮಾಹಿತಿಯನ್ನು ಕೊಡುವ, ಕೆಲವು ಅನಿರೀಕ್ಷಿತವಾದ ಅಭಿಷ್ಟ ಫಲಗಳನ್ನು ಪಡೆಯುವ ಯೋಗ ವೃಶ್ಚಿಕ ರಾಶಿಯವರಿಗೆ ಇದೆ. ಅಭಿವೃದ್ಧಿ ಪಥದತ್ತ ಸಂಚರಿಸುವ, ವ್ಯಾಪಾರವು ವೃದ್ಧಿಗೊಳ್ಳುವಂತಹ ಯೋಗಗಳು ಚೆನ್ನಾಗಿದೆ. ವೃಶ್ಚಿಕ ರಾಶಿಯವರು ಈ ದಿನ ಮಾಡಬೇಕಾದ ದೇವತಾ ನಾಮಸ್ಮರಣೆ, ಹರಿನಾಮ ಸಂಕೀರ್ತನೆಯನ್ನು ಮಾಡಿ, ರಾಘವೇಂದ್ರ ಸ್ವಾಮಿ ಆರಾಧನೆಯನ್ನು ಮಾಡಿ, ಮಹಾಲಕ್ಷ್ಮಿಯ ಸೇವೆಯನ್ನು ಮಾಡಿ. ಧನುರಾಶಿ, ನಿಮಗೆ ಈ ದಿನ ಉದ್ಯೋಗದಲ್ಲಿ ಪ್ರಗತಿ ಇದೆ, ವ್ಯವಹಾರದಲ್ಲಿ ಅಭಿವೃದ್ಧಿ ಇದೆ, ಮೇಲಾಧಿಕಾರಿಗಳ ಸಹಾಯವಿದೆ, ಮಾಡುವ ಕೆಲಸದಲ್ಲಿ ಜಯಗಳಿಸುವ ಯೋಗಗಳು ಚೆನ್ನಾಗಿದೆ. ಬಂಧುಗಳೊಂದಿಗೆ ಭಿನ್ನಾಭಿಪ್ರಾಯದಿಂದ ಮುಕ್ತವಾಗುವ ಯೋಗಗಳಿದೆ. ಭೂ ಸಂಬಂಧಪಟ್ಟ ವ್ಯಾಜ್ಯದಿಂದ ಮುಕ್ತಿಯಾಗುವ ಯೋಗಗಳು ಜಾಸ್ತಿಯಾಗಿದೆ. ಆರ್ಥಿಕ ಸ್ಥಿತಿಯ ಪ್ರಗತಿ ಇದೆ. ಧನುರಾಶಿಯವರು ರಾಜಕೀಯ ವ್ಯಕ್ತಿಗಳಿಗೆ ಒಳ್ಳೆಯ ಅವಕಾಶಗಳು ಕೂಡಿದಂತಹ ಜನಾಭಿಪ್ರಾಯಗಳು ಚೆನ್ನಾಗಿರುತ್ತೆ. ನಿಮ್ಮ ಸಾಧನೆಯನ್ನು ಮೆಚ್ಚಿ ನಿಮಗೆ ಗೌರವಾನ್ವಿತವಾದ ಫಲವನ್ನು ಪಡೆದುಕೊಳ್ಳುವ ಯೋಗ ಚೆನ್ನಾಗಿದೆ. ಈ ದಿನ ಸಮಯಕ್ಕೆ ಮಹತ್ವ ಜಾಸ್ತಿ ಕೊಡಿ, ಮಾಡುವ ಕರ್ತವ್ಯವನ್ನು ಪೂರ್ಣ ಮಾಡುವಂತಹ ಪ್ರಯತ್ನ ಮಾಡಿ. ಅಭಿಷ್ಟ ಫಲವು ಪ್ರಾಪ್ತವಾಗುವ ಯೋಗ ಧನುರಾಶಿಯವರಿಗೆ ಇದೆ. ತಾವು ಗುರುದೇವರ ಸ್ಮರಣೆಯನ್ನು ಮಾಡಿ, ನಾಗದೇವರ ಸೇವೆಯನ್ನು ಮಾಡಿ. ಮಕರ ರಾಶಿ, ತಂದೆ ತಾಯಿಯ ಆರೋಗ್ಯದ ಬಗ್ಗೆ ಗಮನವಿರಲಿ. ವ್ಯಾಪಾರ ಸ್ಥಳಗಳಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳುವ ಮನಸ್ಥಿತಿಗಳು ಉಂಟಾಗಬಹುದು. ಆರ್ಥಿಕ ಸ್ಥಿತಿಯಲ್ಲಿ ಅಷ್ಟೇನು ಶುಭಪ್ರದವಾಗಿಲ್ಲ. ಆದಾಯದಲ್ಲಿ ಏರುಪೇರು ಕಾಣುವ ಸಾಧ್ಯತೆ. ರೈತಾಪಿ ವರ್ಗದವರಿಗೆ ಬೆಳೆಯಲ್ಲಿ ಅಸಮಾಧಾನಗಳು ಉಂಟಾಗುವ ಸಾಧ್ಯತೆ. ಅಧಿಕಾರಿಗಳಿಗೆ ಮೇಲಾಧಿಕಾರಿಗಳ ಅಸಮಾಧಾನದ ಮಾತುಗಳು. ಕೆಲಸ ಕಾರ್ಯಕ್ಷೇತ್ರದಲ್ಲಿ ಅಧಿಕ ಒತ್ತಡಗಳನ್ನು ಅನುಭವಿಸುವ ಸಾಧ್ಯತೆ. ಆರೋಗ್ಯದಲ್ಲಿ ತುಸು ಜಾಗ್ರತೆಯನ್ನು ಮಾಡಬೇಕಾದಂತಹ ಅನಿವಾರ್ಯತೆ. ಮಿಶ್ರ ಫಲದಾಯಕವಾದ ದಿನ ಮಕರ ರಾಶಿಯವರಿಗೆ. ತಾವು ಎಳ್ಳು ದಾನವನ್ನು ಮಾಡಿ, ಪಕ್ಷಿಗಳಿಗೆ ಧಾನ್ಯಗಳನ್ನು ಅರ್ಪಣೆ ಮಾಡುವ ಪ್ರಯತ್ನ ಮಾಡಿ. ಕುಂಭರಾಶಿ, ನಿಮಗೆ ಇವತ್ತು ಸ್ವಲ್ಪ ಪೂರ್ವಾಪರ ಅವಲೋಕನ ಮಾಡಿ ಕರ್ತವ್ಯವನ್ನು ಮಾಡಿ. ಆಪಾದನೆಗಳಿಗೆ ಎದುರಾಗುವ, ಆರೋಗ್ಯದ ವ್ಯತ್ಯಾಸಗಳನ್ನು ಕಾಣುವ, ದೂರ ಪ್ರಯಾಣ ಮಾಡುವಂತಹ ಚಿಂತನೆಗಳು, ಹೊಸ ವ್ಯಕ್ತಿಗಳೊಂದಿಗೆ ವ್ಯವಹಾರ ಮಾಡುವಾಗ ಜಾಗ್ರತೆ. ವಾಣಿಜ್ಯ ವ್ಯವಹಾರದವರಿಗೆ ಈ ದಿನ ಅಷ್ಟೇನು ಶುಭಪ್ರದವಲ್ಲ. ವಿದ್ಯಾರ್ಥಿಗಳಿಗೆ ಜ್ಞಾಪಕದ ಕೊರತೆಯ ಸಮಸ್ಯೆಗಳು, ದೂರ ಸ್ಥಳ ಪ್ರಯಾಣ ಮಾಡುವ ಅವಕಾಶಗಳು, ಮಕ್ಕಳ ವಿಷಯದಲ್ಲಿ ಸಂತೋಷದ ವಾರ್ತೆಯನ್ನು ಕೇಳುವ ಸಾಧ್ಯತೆಗಳು. ಮಿಶ್ರ ಫಲದಾಯಕವಾದ ದಿನ. ತಾವು ಈ ದಿನ ಮಾಡಬೇಕಾದಂತಹ ಆರಾಧನೆ, ಹುರುಳಿ ದಾನವನ್ನು ಮಾಡಿ, ಮಹಾಗಣಪತಿಗೆ ಗರಿಕೆಯ ಅರ್ಚನೆಯನ್ನು ಮಾಡಿ,
ಶುಭ ಫಲ ಉಂಟಾಗುವ ಲಕ್ಷಣ ಇದೆ. ಮೀನರಾಶಿ, ನಿಮ್ಮ ಪಾಲಿಗೆ ಈ ದಿನ ಸುದಿನ. ಆರ್ಥಿಕ ಪ್ರಗತಿ, ಉದ್ಯೋಗದಲ್ಲಿ ಬಡ್ತಿ, ಅಭಿವೃದ್ಧಿಯ ಪಥದತ್ತ ಸಂಚಾರ, ಭೂವ್ಯಾಜ್ಯದಿಂದ ಮುಕ್ತಿ, ನವೀನಕೃತ ಗೃಹ ಪಡೆದುಕೊಳ್ಳುವ ಪ್ರಯತ್ನ, ಅಭಿಷ್ಟ ಫಲಗಳನ್ನು ಪಡೆಯುವ ಯೋಗ, ಅವಿವಾಹಿತರಿಗೆ ವಿವಾಹ ನಿರ್ಧರಿಸಿಕೊಳ್ಳುವ ಅವಕಾಶ, ಬಹಳ ದಿನದಿಂದ ನಿರೀಕ್ಷೆ ಮಾಡಿದ ಧನ ಪ್ರಾಪ್ತಿ. ಮೀನರಾಶಿಯವರಿಗೆ ಈ ದಿನ ಸಾಧನೆ, ಸಾಹಸ ಮತ್ತು ಶ್ರಮ ಈ ಮೂರು ಚೆನ್ನಾಗಿದ್ದರೆ ಸಂತೋಷವನ್ನು ಪಡೆಯುವ ಯೋಗ ನಿಮ್ಮ ಪಾಲಿಗೆ ಈ ದಿನ ಇದೆ.